ಹಾಯ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಮೊಗ್ಗಿನ ಜಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಟ್ರೆಡಿಷ್ನಲ್ ಆಗಿ ನಾವು ಮಲ್ಲಿಗೆ ಹೂವು ಯೂಸ್ ಮಾಡಿಕೊಂಡು ಹೇಗೆ ಮೊಗ್ಗಿನ ಜಡೆ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ನೀವೇನು ಮಾರ್ಕೆಟಲ್ಲಿ ತೊಗೊತೀರೋ ಅದೇ ಥರನೇ ಇರುತ್ತೆ. ಇದು ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಬಟ್ಟೆಗೆಲ್ಲ ಹಾಕ್ತಾರಲ್ಲ ಸ್ಟಿಚ್ ಮಾಡೋದಕ್ಕೆ ಆ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ತೆಂಗಿನ ಮರದ್ದು ಕಡ್ಡಿಗಳು ತೊಗೊಂಡಿದ್ದೀನಿ. ಪೊರ್ಕೆ ಎಲ್ಲ ಮಾಡ್ತಾರಲ್ಲ ಆ ಥರ ತೆಂಗಿನ ಮರದ್ದು ಎಲೆಯಲ್ಲಿ ತಕ್ಕೊಂಡಿರೋದು ಇದು ಕಡ್ಡಿನ, ಆದರೆ ಹಸಿ ಕಡ್ಡಿ ತೊಗೊಂಡಿದ್ದೀನಿ. ಮತ್ತು ಪನ್ನೀರ್ ಪತ್ರೆ ತೊಗೊಂಡಿದ್ದೀನಿ, ರೋಸ್ ಪತ್ರೆ. ಇದು ನಾನಿಲ್ಲಿ ಒಂದು 400 ಗ್ರಾಮ್ ಅಷ್ಟು ಮಲ್ಲಿಗೆ ಹೂದು ಮೊಗ್ಗು ತೊಗೊಂಡಿದ್ದೀನಿ. ಇದು ಮೊಗ್ಗಿದ್ದ ಹಾಗೇನೆ ಮೊಗ್ಗಿನ ಜಡೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಒಂದು 3-4 ರೋಸ್ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಹೂನ ತೆಂಗಿಂದು ಕಡ್ಡಿ ಇದೆಯಲ್ಲ ಈ ಕಡ್ಡಿಗೆ ಪೋಣಿಸ್ಕೊತಾ ಇದ್ದೀನಿ. ಈ ಥರ ತೆಂಗಿನ ಕಡ್ಡಿಗೆ ಮೊಗ್ಗನ್ನ ಪೋಣಿಸ್ಕೊಬೇಕು. ಒಂದು ಮೊಗ್ಗಿನ ಜಡಿಗೆ ಒಂದು 10ರಿಂದ 12 ಕಡ್ಡಿಗೆ ಫುಲ್ಲಾಗಿ ಪೋಣಿಸ್ಕೊಬೇಕಾಗುತ್ತೆ. ಕಡ್ಡಿ ಪೂರ್ತಿಯಾಗಿ ಪೋಣಿಸ್ಕೊಬೇಕು. ನೋಡಿ, ಈ ಥರ ಮೊಗ್ಗಿನ ಮೇಲೆ ಹೀಗೆ ಪೋಣಿಸ್ಬೇಕು. ಮತ್ತು ಈ ಕಡ್ಡಿನ ಹಸಿ ತೆಂಗಿಂದು ಎಲೆಯಲ್ಲೇ ಮಾಡ್ಕೊಬೇಕು. ಒಣಗಿರೋದಾದರೆ ಆಗಲ್ಲ, ಅದು ಕಟ್ಟಾಗ್ಬಿಡುತ್ತೆ. ಹಸಿದಾದರೆ ಬೆಂಡಾಗುತ್ತೆ. ಇಲ್ಲ ಅಂತಂದರೆ ಬಿದ್ರು ಕಡ್ಡಿ ಇರುತ್ತಲ್ಲ ಅದರಲ್ಲಿ ಇಷ್ಟೇ ಸಣ್ಣದಾಗಿ ಆ ಕಡ್ಡಿಯಲ್ಲಿ ಕಡ್ಡಿ ತಗೊಬೇಕು. ಇಷ್ಟು ಸಣ್ಣದಾಗೇ ಇರಬೇಕು. ಮತ್ತು ಈ ಥರ ಎಲ್ಲ ಪೋಣಿಸಿಟ್ಕೊಳ್ಬೇಕು. ನಾನಿಲ್ಲಿ 10 ಕಡ್ಡಿಗೆ ಪೋಣಿಸ್ಕೊಂಡಿದ್ದೀನಿ. ಫುಲ್ಲಾಗಿ ಇದೇ ಥರ ಪೋಣಿಸಿಟ್ಕೊಳ್ಳಿ. ಮತ್ತು ನಾನಿಲ್ಲಿ ಕ್ಯಾನ್ವಾಸ್ ಕಟ್ಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. 2 ಫೋಲ್ಡಲ್ಲಿ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಸ್ವಲ್ಪ ಕ್ಯಾನ್ವಾಸ್ ತೊಗೊಂಡು ಈ ಥರ ಹೀಗೆ ಮಧ್ಯಕ್ಕೆ ಹೀಗೆ ಕಟ್ ಮಾಡಿ ಈಗ 2 ಲೇಯರು ನೀಟಾಗಿ ಹೀಗೆ ಹಿಡ್ಕೊಂಡು ಹೀಗೆ ಮಾಡ್ಕೊಳ್ಳಿ. ನಾವು ಸ್ಟಾರ್ಟಿಂಗಲ್ಲಿ ಏನು ಇದೇ ಶೇಪಾಗಿ ತೊಗೊಬೇಕು ಕ್ಯಾನ್ವಾಸ್ನ ಅಂತ ಏನಿಲ್ಲ. ಈ ಥರ ಶೇಪ್ ಬರೋ ಥರ ಕಟ್ ಮಾಡಿ ಹೀಗೆ ಇಟ್ಕೊಂಡು ಈಗ ಸೂಜಿಗೆ ದಾರ ಹಾಕ್ಕೊಂಡು, ಇದು ಹೂ ಕಟ್ಟೋ ದಾರ ಹಾಕ್ಕೊಂಡು ಇದರಲ್ಲಿ ಹೊಲ್ಕೊತೀನಿ. ಕ್ಯಾನ್ವಾಸ್ ಬಿಟ್ಟು ಆಪ್ಷನ್ ಏನಿದೆ ಅಂತಂದರೆ, ನಿಮಗೆ ಸ್ಯಾರಿದು ಬಾಕ್ಸ್ ಬರುತ್ತಲ್ಲ ಆ ಬಾಕ್ಸಲ್ಲಿ ಕೂಡ ಈ ಥರ ಮಾಡ್ಕೊಬೋದು. ಅಥವಾ ತೆಳುವಾದ ಕಾಟನ್ ಬಾಕ್ಸ್ ಇರುತ್ತಲ್ಲ ಆ ಕಾಟನ್ ಬಾಕ್ಸಲ್ಲಿ ಕೂಡ ಈ ಥರ ಶೇಪ್ಸ್ ಬರುತ್ತೆ, ಮಾಡ್ಕೊಬೋದು. ಅಥವಾ ಇದಕ್ಕಿಂತ ಬೆಸ್ಟ್ ಅಂತಂದರೆ, ಇವೆರಡಕ್ಕಿಂತ ಬೆಸ್ಟ್ ಅಂತಂದರೆ ಊಟದ ಎಲೆ ಬರುತ್ತೆ, ಮುತ್ಕದ ಎಲೆ ಅಂತಂದ್ಬಿಟ್ಟು ಆ ಎಲೆಯಲ್ಲೂ ಸ್ವಲ್ಪ ನೀರು ಹಾಕಿ 1 ಅವರ್ ಬಿಟ್ಬಿಟ್ಟು ಈ ಥರ ಮಾಡ್ಕೊಬೋದು. ಯೂಶಲಿ ಎಲ್ಲನೂ ನಿಮಗೆ ಮಾರ್ಕೆಟಲ್ಲಿ ಸಿಗೋದೆಲ್ಲನೂ ಆ ಎಲೆಯಲ್ಲೇ ಮಾಡಿರ್ತಾರೆ, ಊಟದ ಎಲೆಯಲ್ಲಿ. ಅದರಲ್ಲಿ ಬೇಕಾದರೆ ನೀವು ಮಾಡ್ಕೊಬೋದು. ನಾನಿಲ್ಲಿ ಕ್ಯಾನ್ವಾಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಚೆನ್ನಾಗಿ ಬರುತ್ತೆ ಇದೂ. ನೋಡಿ, ಈ ಥರ ಶೇಪು ಕಟ್ ಮಾಡ್ಕೊಬೇಕು. ಮೊಗ್ಗಿನ ಜಡೆಯಲ್ಲಿ ಮೇಲೆ ಏನು ಬರುತ್ತೋ ಈ ಶೇಪ ಕಟ್ ಮಾಡಿ ನೀಟಾಗಿ ಈ ಥರ ಬರಬೇಕು. ಮತ್ತು ಈಗ ಜಡೆ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿ ಕಟ್ ಮಾಡ್ಕೊಬೇಕು. ಇದು ಬೇಕಾದ್ರೆ ಶಾರ್ಟ್ ಬೇಕಾದ್ರೂ ಮಾಡ್ಕೊಬೋದು, ಲಾಂಗ್ ಬೇಕಾದರೂ ಮಾಡ್ಕೊಬೋದು. ನಾನು ಮಾರ್ಕೆಟಲ್ಲಿ ಏನು ಸೈಜ್ ಸಿಗುತ್ತೋ ಆ ಥರ ನಾರ್ಮಲ್ ಸೈಜ್ನ ಮಾಡ್ತಾಯಿದ್ದೀನಿ. ತುಂಬ ಉದ್ದನೂ ಮಾಡ್ತಿಲ್ಲ, ಶಾರ್ಟ್ ಕೂಡ ಮಾಡ್ತಾಯಿಲ್ಲ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಈಗ ಇಟ್ಟು ಈಗ ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಒಂದ್ರ ಮೇಲೆ ಒಂದು ಇಟ್ಕೊಂಡು ಆ ಕಡೆ ಈ ಕಡೆ ನೀಟಾಗಿ 1-2 ಸಲ ಸ್ಟಿಚ್ ಮಾಡ್ಕೊಬೇಕು. ಇದನ್ನ ನೀಟಾಗಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮೊಗ್ನೆಲ್ಲ ಪೋಣಿಸಿಟ್ಕೊಂಡಿದ್ದೀವಲ್ಲ ಕಡ್ಡಿಗಳು, ಅದನ್ನ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದಕ್ಕೆ ನಾರ್ಮಲಾಗಿ ಹೂ ಕಟ್ಟೋ ದಾರನೇ ತೊಗೊಂಡಿದ್ದೀನಿ ನಾನು. ಇದನ್ನು 1 ಎಳೆ ಅಥವಾ 2 ಎಳೆ ಸೂಜಿಗೆ ಹಾಕ್ಕೊಂಡು
ಈ ಕಡ್ಡಿನ ತಗೊಂಡು ಹೀಗೆ ಬೆಂಡ್ ಮಾಡಿ ನೋಡ್ಕೊಳ್ಳಿ. ಈ ಥರ ಎಷ್ಟು ನೀಟಾಗಿ ಹಸಿ ಕಡ್ಡಿ ಆಗಿರೋದ್ರಿಂದ ಎಷ್ಟು ನೀಟಾಗಿ ಬೆಂಡಾಗುತ್ತೆ. ಅದೇ ನಿಮಗೆ ಕಡ್ಡಿ ತೆಂಗಿನ ಕಡ್ಡಿ ಒಣಗಿದರೆ ಹೀಗೆ ಬೆಂಡಾಗೋದಿಲ್ಲ. ನೋಡಿ, ಇದು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉದ್ದ ಕಡ್ಡಿ ಬಿಟ್ಕೊಂಡು ನಮಗೆ ಎಕ್ಸ್ಟ್ರಾ ಇದ್ರೂ ಕಡ್ಡಿ ಸ್ವಲ್ಪ ಆಮೇಲೆ ಕಟ್ ಮಾಡ್ಕೊಬೋದು. ಈಗ ಸ್ವಲ್ಪ ಕೆಳಗಡೆ ಕಡ್ಡಿ ಬಿಟ್ಕೊಂಡಿದ್ದೀವಲ್ಲ, ಆ ಕಡ್ಡಿನ ಫಸ್ಟು ಗಟ್ಟಿಯಾಗಿ ಸ್ಟಿಚ್ ಮಾಡ್ಕೊಬೇಕು. ಈ ಥರ ಆ ಕಡೆ ಈ ಕಡೆ ಒಂದು 3-4 ಸಲ ಈ ಥರ ತಗೊಂಡು ಗಟ್ಟಿಯಾಗಿ ಸ್ಟಿಚ್ ಮಾಡಾದಮೇಲೆ 3 ಅಥವಾ 4ಕ್ಕೆ ಒಂದೊಂದು ಸಲ ಮಧ್ಯದಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ನೀಟಾಗಿ ಅದು ಜರುಗಾಡ್ದಂತೆ ಹೀಗೆ ಹಿಡ್ಕೊಂಡು ನೋಡಿ ಅಲ್ಲಲ್ಲೇ ಈ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ಈಸಿಯಾಗಿ ಮಾಡ್ಕೊಬೋದು ಆರಾಮಾಗಿ. ಇದೇನು ತುಂಬ ಟಫ್ ಅನಿಸಲ್ಲ. 1-2-3 ಅವರ್ಸಲ್ಲಿ ಮುಗಿಯುತ್ತೆ ನೋಡಿ. ಮತ್ತು ಇದನ್ನು ಸ್ವಲ್ಪ ಮೊಗ್ಗಿದ್ದಾಗೇನೆ ಮಾಡ್ಕೊಂಬಿಡಿ. ಹೂವು ಅರಳ್ಬಿಡ್ತು ಅಂತಂತಂದರೆ ಇದು ಮೊಗ್ಗಿನ ಜಡೆ ಮಾಡೋದಕ್ಕಾಗೋದಿಲ್ಲ. ನೀವು ಮಾರ್ಕೆಟಿಂದ ಹೂವು ತೊಗೊಂಬಂದಿದ ತಕ್ಷಣನೇ ಫಸ್ಟು ಇದಕ್ಕೆಲ್ಲನೂ ಕಡ್ಡಿಗೆಲ್ಲನೂ ಹೂವನ್ನ ಪೋಣಿಸ್ಬಿಟ್ಟು ಫ್ರಿಡ್ಜ್ ಇದ್ದರೆ ಫ್ರಿಡ್ಜಿಗೆ ಇಟ್ಕೊಂಬಿಡಿ. ಇಲ್ಲ ಅಂತಂದರೆ ಆ ತಕ್ಷಣ ಮಾಡ್ಕೊಳ್ಳೋದು ಒಳ್ಳೆಯದು. ಫ್ರಿಡ್ಜಿಗೆ ಇಟ್ಟರೆ ಹೂವು ಅರಳಲ್ಲ. ನಿಮ್ಗೆ ಎಷ್ಟು ಬೇಕೋ ಒಂದೊಂದೇ ಕಡ್ಡಿನ ತೊಗೊಂಡು ಮಾಡ್ಕೊಬೋದು. ಅವಾಗ ಚೆನ್ನಾಗಿರುತ್ತೆ ಹೂವು. ಇಲ್ಲ ಅಂತಂದರೆ ಫ್ರಿಡ್ಜ್ ಇಲ್ಲ ಅಂತಂದರೆ ಆ ತಕ್ಷಣವೇ ಪೋಣಿಸಿದ ತಕ್ಷಣವೇ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಇದೇ ಥರ ಬೆಂಡ್ ಮಾಡಿಕೊಂಡು ಸ್ಟಿಚ್ ಮಾಡೋದು ನೋಡ್ಕೊಳ್ಳಿ. ಈ ಥರ ಸ್ವಲ್ಪನೇ ಬೆಂಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. 3 ಅಥವಾ 4ಕ್ಕೆ ಒಂದೊಂದು ಸಲ ಈ ಥರ ಸ್ಟಿಚ್ ಮಾಡ್ಕೊಬೇಕು ಸ್ಟಾರ್ಟಿಂಗಲ್ಲಿ. ಆಮೇಲೆ ಬೇಕಾದರೆ ಸ್ವಲ್ಪ ದೂರ ಸ್ಟಿಚ್ ಬಂದರೂ ಪರವಾಗಿಲ್ಲ. ಫಸ್ಟ್ ಲೈನ್ ಮಾತ್ರ ಸ್ವಲ್ಪ ಹತ್ರನೇ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಬೆಂಡ್ ಮಾಡ್ತಾ ಸ್ವಲ್ಪನೇ ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ನೀಟಾಗಿ ಬೆಂಡ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಫಸ್ಟ್ ಲೈನು ತುಂಬ ಇಂಪಾರ್ಟೆಂಟು. ನಿಧಾನವಾಗಿ ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೊಳ್ಳಿ. ಮತ್ತು ಇನ್ನು ಸೆಕೆಂಡ್ ಲೈನ್ ಎಲ್ಲನೂ ಆಮೇಲೆ ಏನಾದ್ರು ಸ್ವಲ್ಪ ಗ್ಯಾಪ್ ಬಂತು ಅಂದ್ರೂ ಅದು ನಾವು ಫ್ಲವರ್ನಲ್ಲಿ ಹಾಕ್ಬೋದು. ಮೊಗ್ಗಿರುತ್ತಲ್ಲ, ಆಮೇಲೆ ಮೊಗ್ಗನ್ನ ಹಾಕ್ಬೋದು. ಆದರೆ ಫಸ್ಟ್ ಲೈನ್ಗೆ ಗ್ಯಾಪ್ ಕೊಡದೇ ಇರೋ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ಆ ಸೈಡಿಗೆ ಹೇಗೆ ನಾನು ಸ್ಟಿಚ್ ಮಾಡಿಕೊಂಡು ಅದೇ ರೀತಿ ಈ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ, ಫಸ್ಟ್ ಸ್ಟೆಪ್ ಆಗಿದೆ. ಈಗ ಎರಡನೇ ಸ್ಟೆಪ್ಪು ಹೀಗೆ ಇಟ್ಟು ಮತ್ತೆ ಆವಾಗಲೇ ಹೇಗೆ ಮಾಡ್ಕೊಂಡಿದ್ನೋ ಸ್ಟಿಚ್ ಅದೇ ರೀತಿ ಮಾಡ್ತಾ ಬರೋದು. ಆದರೆ ಫಸ್ಟ್ ಲೈನ್ ಪಕ್ಕಕ್ಕೆ ಇಟ್ಕೊಬೇಕು. ಫಸ್ಟ್ ಲೈನ್ ಏನು ಮಗ್ಗು ಹಾಕಿದ್ದೀವಿ ಅದ್ರ ಪಕ್ಕಕ್ಕೇನೆ ಈ ಮಗ್ಗು ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ನೋಡಿ, ಈ ಥರ ಗ್ಯಾಪ್ ಕೊಡ್ದಾಗೆ ಹೀಗೆ ಇಟ್ಕೊಂಡು ಫಸ್ಟ್ ಲೈನ್ ಹೇಗೆ ಮಾಡ್ಕೊಂಡ್ವೋ ಅದೇ ರೀತಿ ಒಂದು 5-6 ಲೈನು ಪಕ್ಕಕ್ಕೇನೆ ಮೊಗ್ಗಿಟ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನಿಲ್ಲಿ ಪಕ್ಕಕ್ಕೇನೆ 5 ಕಡ್ಡಿ ಇಟ್ಕೊಂಡಿದ್ದೀನಿ. 5 ಕಡ್ಡಿ ಮೊಗ್ಗು ಹಾಕಿ ಇಟ್ಕೊಂಡಿದ್ನಲ್ಲ, 5 ಲೇಯರಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಈ ಥರ ಸ್ಟಿಚ್ ಮಾಡ್ಕೊಳ್ಳೋದೆಲ್ಲ ಮಧ್ಯ 5 ಲೇಯರ್ ಆದಾದಮೇಲೆ ನನಗೆ ಸಾಕು ಇಷ್ಟೇ. ಮಧ್ಯದಲ್ಲಿ ಸ್ವಲ್ಪ ಬೇರೆ ಥರ ಫ್ಲವರ್ಸ್ಗೆ ಹಾಕ್ಬಿಟ್ಟು ಡಿಸೈನ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಕ್ಕೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಬ್ಯಾಕ್ ಸೈಡು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಮತ್ತು ಈಗ ಸೇಮ್ ಮೇಲೆ ಹೇಗೆ ಸ್ಟಿಚ್ ಮಾಡ್ಕೊಂಡ್ವೋ ನಾವು ಅದೇ ರೀತಿ ಹೂ ಪೋಣಿಸ್ಕೊಂಡಿದ್ವಲ್ಲ ಕಡ್ಡಿ, ಅದನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಮೇಲೆ ಬೆಂಡ್ ಮಾಡಿಕೊಂಡ್ವು. ಇದು ಸ್ಟ್ರೇಟಾಗೆ ಒಂದೊಂದು ಕಡ್ಡಿ ಪೂರ್ತಿ ಕೂಡ ಇಡಿಸುತ್ತೆ. ಇನ್ನು ಎಕ್ಸ್ಟ್ರಾ ಬೇಕಂತಂದರೆ
ನಮಗೆ ಕಡ್ಡಿ ಏನಾದ್ರು ಶಾರ್ಟೇಜ್ ಬಂತು ಎಕ್ಸ್ಟ್ರಾ ಬೇಕಂತಂದರೆ ಇನ್ನು ಚಿಕ್ಕ ಕಡ್ಡಿಗೆ ಎಷ್ಟು ಫ್ಲವರ್ ಬೇಕಾಗುತ್ತೋ ಅದನ್ನೇ ಹಾಕ್ಕೊಂಡು ನಾವು ಜಾಯಿಂಟ್ ಮಾಡ್ಕೊಳ್ಳೋದು. ಹಾಗೆ ನೋಡಿ ಮೇಲೆ ಯಾವ ಥರ ಸ್ಟಿಚ್ ಮಾಡಿಕೊಂಡು ಅದೇ ರೀತಿ ಇಲ್ಲೂ ಮಾಡ್ಕೊತಾ ಇದ್ದೀನಿ. ನಂದು ಸ್ವಲ್ಪ ಫ್ಲವರು ಟೈಮ್ ಆಗಿದ್ದರಿಂದ ಸ್ವಲ್ಪ ಹರಡ್ಬಿಟ್ಟಿತ್ತು. ನಾನಿಲ್ಲಿ ಫ್ರಿಡ್ಜ್ಗೆ ಇಡೋದು ಮರೆತ್ಕೊಂಡ್ಬಿಟ್ಟಿದ್ದೆ, ಆದ್ದರಿಂದ ಸ್ವಲ್ಪ ಹರಡಿತ್ತು. ಫ್ರಿಡ್ಜ್ಗೆ ಇಟ್ಕೊಂಡೆ ಹರಡಲ್ಲ, ಇಟ್ಕೊಂಡು ಒಂದೊಂದೇ ತೆಗೆದು ನಾವು ಸ್ಟಿಚ್ ಮಾಡ್ಕೊಬೋದು. ನೋಡಿ ಈ ಥರ ಇಟ್ಟು ಎಲ್ಲ ನಾನು ಸ್ಟಿಚ್ ಮಾಡ್ಕೊತೀನಿ. ನೋಡಿ ಇಷ್ಟು ಸಾಕು, ಆ ಕಡೆ 2 ಈ ಕಡೆ 2. ಇದನ್ನು ನೀಟಾಗಿಟ್ಟು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೋಡಿ ಹೀಗೆ ಬಂದಿದೆ. ಈಗ ಈ ಗ್ಯಾಪ್ನೆಲ್ಲ ಫಿಲ್ ಮಾಡಬೇಕು. ನೋಡಿ ಇಲ್ಲಿ ನಾನು ನೀಡಲ್ನ ಮೇಲೆ ತಗೊಂಡು ಇಲ್ಲೊಂದು ನಾಟ್ ಹಾಕ್ಕೊತಾ ಇದ್ದೀನಿ. ಹೀಗೆ ನಾಟ್ ಹಾಕ್ಕೊಂಡು ಈ ಥರ ಒಂದು ಸಲ ನಾಟ್ ಹಾಕ್ಕೊಂಡು ಈಗ ಇದಕ್ಕೆ ಈ ಥರ ಪನ್ನೀರ್ ಪತ್ರೆ, ರೋಸ್ ಪತ್ರೆ ಅಂತಾರಲ್ಲ, ಇದನ್ನು ಹೀಗೆ ಪೋಣಿಸ್ಕೊತಾ ಇದ್ದೀನಿ. ಇದು ರೌಂಡಾಗಿ ಸುತ್ತ ಹೀಗೆ ಎಲ್ಲ ಕಡೆನೂ ಲೀಫ್ ಬರೋ ಥರ ಪೋಣಿಸ್ಕೊಬೇಕು. ನೋಡಿ ಸ್ವಲ್ಪ ಮಂದ ಬರಬೇಕು. ಒಂದ್ರ ಮೇಲೆ ಒಂದು ಎಲೆಗಳನ್ನ ಇಟ್ಟು ಒಂದು 6-7 ನಾನಿಲ್ಲಿ ಪೋಣಿಸ್ಕೊತಾ ಇದ್ದೀನಿ. ಈಗ ಪೋಣಿಸ್ಕೊಂಡಾದ್ಮೇಲೆ ಇಲ್ಲಿ ಒಂದು ರೋಸ್ ತೊಗೊಂಡಿದ್ದೀನಿ. ಈ ರೋಸಲ್ಲಿ ಹಿಂಭಾಗ ತೊಟ್ಟು ತೆಗೆದುಬಿಟ್ಟಿದ್ದೀನಿ. ತೆಗೆದುಬಿಟ್ಟು ಹಿಂದೆಯಿಂದ ಮುಂದಕ್ಕೆ ಈಗ ನೀಡಲ್ ಹಾಕಿ ಮತ್ತು ಮುಂದೆಯಿಂದ ಫುಲ್ಲು ಹಿಂಭಾಗಕ್ಕೆ ಮೊಗ್ಗಿನ ಜಡೆ ಏನಿದೆ ಅದರ ಹಿಂಭಾಗಕ್ಕೆ ಹೀಗೆ ನೀಡಲ್ ತೆಗೆದು ನೋಡಿ ಇಲ್ಲಿ ಲಾಕ್ ಆಗುತ್ತೆ. ಈ ಥರ ಎಲ್ಲ ಲೀಫೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ನಾಟ್ ಹಾಕ್ಕೊತಾ ಇದ್ದೀನಿ. ಹೀಗೆ 1-2 ಸಲ ನಾಟ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಮತ್ತು ಇನ್ನೊಂದೆರಡು ಇರ್ತವ ಇದೇ ಥರ ರೋಸ್ ಹಾಕೋಣ. ಆದರೆ ಇಲ್ಲಿ ಪನ್ನೀರ್ ಪತ್ರೆನ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ. ಅಲ್ಲಂತಂದರೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಗ್ಯಾಪ್ ಫಿಲ್ ಮಾಡೋಕ್ಕೆ. ಇಲ್ಲಿ ಒಂದು 4 ಪನ್ನೀರ್ ಪತ್ರೆ ಹಾಕ್ಕೊಂಡು ಹೀಗೆ ಸ್ಟಿಚ್ ಮಾಡಿಕೊಂಡು ಪತ್ರೆನ ಒಂದ್ಸಲಿ ಮತ್ತು ಒಂದು ಚಿಕ್ಕದು ರೋಸ್ ಹಾಕ್ತಾಯಿದ್ದೀನಿ. ಹೀಗೆ ರೋಸ್ ಹಾಕ್ಕೊಂಡು ರೋಸ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಇನ್ನೊಂದು ತವ ಕೂಡ ಹಾಕ್ಕೊತೀನಿ. ನೋಡಿ ಈ ಥರ ಬರುತ್ತೆ. ಮತ್ತು ಇಲ್ಲಿ ಮಧ್ಯೆ ಗ್ಯಾಪ್ಗಳಿದಾವಲ್ಲ, ಆ ಗ್ಯಾಪ್ನ ಫಿಲ್ ಮಾಡೋಣ. ಇದು ಮಲ್ಲಿಗೆ ಹೂದಿಂದನೇ ಫಿಲ್ ಮಾಡಬೇಕು. ಈ ಥರ ಹೂನ ಸೂಜಿಗೆ ಪೋಣಿಸಿ ಒಂದು 4 ಎಷ್ಟು ಗ್ಯಾಪ್ ಫಿಲ್ ಆಗೋಷ್ಟು ಎಷ್ಟು ಫ್ಲವರ್ ಬರುತ್ತೋ ಅಷ್ಟು ಫ್ಲವರು ಅಲ್ಲಿ ಹಾಕ್ಕೊಂಡು ಹೀಗಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಇಲ್ಲಿ ನಾನು 3-4 ಫ್ಲವರ್ ಹಾಕ್ತಾಯಿದ್ದೀನಿ ಆ ಗ್ಯಾಪಿಗೆ. ನೋಡಿ ಈ ಥರ ಸೂಜಿಗೆ ಪೋಣಿಸಿ ಈಗ ತಕ್ಕೊಂಡು ಈಗ ನೀಟಾಗಿಟ್ಟು ಇದನ್ನ ಲಾಕ್ ಮಾಡೋದು ಈ ಥರ. ನೋಡಿ ಈ ಗ್ಯಾಪೆಲ್ಲ ಫಿಲ್ ಮಾಡಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ಮಾರ್ಕೆಟಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ಇದು ತೊಗೊಳೋದ್ಕಿಂತ ಮನೆಯಲ್ಲೇ ನೀಟಾಗಿ ಮಾಡ್ಕೊಬೋದು. ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಮಾಡ್ಕೊಬೋದು. ಇದೇ ಥರ ಮಾಡ್ಕೊಬೇಕಂತ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾವೇ ಮಾಡಿದ್ದು ಅಂತ ಅಂದ್ಬಿಟ್ಟು ಒಂಥರ ಸ್ಯಾಟಿಫಿಕೇಷನ್ ಇರುತ್ತೆ. ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಗ್ಯಾಪೆಲ್ಲ ಫಿಲ್ ಆಗಿದೆ ಅಂತ ಅಂದ್ಬಿಟ್ಟು. ಇದೇ ಥರ ನೋಡಿ ಇಲ್ಲೂ ಕೂಡ ಹಾಕ್ಕೊತೀನಿ. ಇಲ್ಲಿ ಗ್ಯಾಪ್ ಇದೆ, ಇಲ್ಲೂ ಕೂಡ ಇದೇ ಥರ ಫಿಲ್ ಮಾಡ್ಕೊತೀನಿ ಪೂರ್ತಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಇದೆ, ಪೂರ್ತಿ ಫಿಲ್ ಮಾಡಿಕೊಂಡು ಫೈನಲ್ ಲುಕ್ಕು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ.
ಮತ್ತು ತುಂಬ ಟಫು ಮಾಡೋಕ್ಕೆ ಆಗೋದಿಲ್ಲ ಅಂತ ಏನಿಲ್ಲ, ಈಸಿಯಾಗಿ ಮಾಡ್ಕೊಬೋದು. ಆದರೆ ಸ್ವಲ್ಪ ಟೈಮ್ ಕೊಡಬೇಕಷ್ಟೇ. ನೋಡಿ ಬ್ಯಾಕ್ ಸೈಡು ಈ ಥರ ಬರುತ್ತೆ. ಮತ್ತು ಏನಾದರೂ ಫಂಕ್ಷನ್ ಎಲ್ಲ ಅಂತಂದರೆ 1-2 ಡೇಸ್ ಮುಂಚೆನೇ ಮಾಡಿ ಇಟ್ಕೊಬೋದು. ಆದರೆ ಫ್ರಿಡ್ಜಲ್ಲಿ ಇಡಬೇಕು. ಹೊರಗಡೆ ಇಟ್ಟರೆ ಮಲ್ಲಿಗೆ ಹೂವೆಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ, ಪಿಂಕಿಶ್ ಬಂದ್ಬಿಡುತ್ತೆ. ಆದ್ದರಿಂದ ಫ್ರಿಡ್ಜಲ್ಲಿಟ್ಟರೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.